ಮಣ್ಣಿನ ಬಲ ಕಡಿಮೆಯಾಗುತ್ತಾ ಇದೆ. ನಿಮ್ಮ ಬೆಳೆ ಇಳುವರಿ ಕಡಿಮೆಯಾಗಲು ಇದೇ ಕಾರಣನಾ? ಈ ಭೂಮಿ ನಮ್ಮ ಬೆಳೆಗಳಿಗೆ ಜೀವ ತುಂಬುತ್ತದೆ. ಆದರೆ ಭೂಮಿಯಲ್ಲಿ ಪ್ರಮುಖ ಪೋಷಕಾಂಶವೇನೆಂದರೆ ಸೇಂದ್ರಿಯ ಕಾರ್ಬನ್. ಒಂದು ಕಾಲದಲ್ಲಿ ನಮ್ಮ ಮಣ್ಣಿನಲ್ಲಿ ಸೇಂದ್ರಿಯ ಕಾರ್ಬನ್ 1% ಇತ್ತು. ಇದು ಮಣ್ಣನ್ನು ಆರೋಗ್ಯಕರವಾಗಿ ಇಡುತ್ತದೆ ಮತ್ತು ಬೆಳೆಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಆದರೆ ಆಧುನಿಕ ಕೃಷಿ ವಿಧಾನಗಳು, ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆ ಮತ್ತು ಮಣ್ಣನ್ನು ಆಗಾಗಲೇ ದುಕ್ಕಿ ಹೊಡೆಯುವುದು ಈ ಸೇಂದ್ರಿಯ ಕಾರ್ಬನ್ 0.3%ಗಿಂತ ಕಡಿಮೆ ಆಗಿದೆ. ಇದರಿಂದಾಗಿ ಮಣ್ಣಿನ ಬಲ ಕಡಿಮೆಯಾಗುತ್ತದೆ, ನೀರಿನ ಧಾರಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು ಇಳುವರಿ ಕಡಿಮೆಯಾಗುತ್ತದೆ. ಇದನ್ನು ತಡೆಗಟ್ಟಲು ನಾವು ಕೆಲವು ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಅಂತರ ಬೆಳೆ ಬೆಳೆಯುವ ಮೂಲಕ, ಬೆಳೆಗಳ ನಡುವೆ ಇತರ ಸಸ್ಯಗಳನ್ನು ಬೆಳೆಸುವ ಮೂಲಕ ಮತ್ತು ಜಾನುವಾರು ಗೊಬ್ಬರ ಮತ್ತು ಎರೆಹುಳ ಗೊಬ್ಬರದಂತಹ ಸೇಂದ್ರಿಯ ವಿಧಾನಗಳನ್ನು ಅನುಸರಿಸುವ ಮೂಲಕ ನಾವು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸಬಹುದು. ಈ ರೀತಿಯಾಗಿ ನಾವು ಮಣ್ಣಿಗೆ ಜೀವನ್ನು ಮರಳಿ ತರಬಹುದು. ಆರೋಗ್ಯಕರ ಮಣ್ಣಿನೊಂದಿಗೆ ಹೆಚ್ಚಿನ ಇಳುವರಿ ಸಾಧಿಸೋಣ.